ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧ ಮುಂದುವರೆದಿದ್ರೆ ಇನ್ನೊಂದು ಕಡೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರ ಎಫೆಕ್ಟ್ ಆಗ್ತಾ ಇದೆ. ಮಂಡ್ಯದ ನಾಗಮಂಗಲದಲ್ಲಿ ಗ್ಯಾಸ್ ಏಜೆನ್ಸಿಯವರು ಕಳ್ಳಾಟವನ್ನ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದ್ರು ಕೂಡ ಗ್ಯಾಸ್ ಸಿಗದೆ ಜನ ಪರದಾಟವನ್ನ ಪಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಿಲಿಂಡರ್ಗೋಸ್ಕರ ಜನ ಸರತಿ ಸಾಲಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಸೌಮ್ಯ ಕೇಶವ ದೇಗುಲದ ಮುಂದೆ ಗ್ಯಾಸ್ಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಏಜೆನ್ಸಿಯಿಂದ ಕಾಳಸಂತೆಗೆ ಮಾರಾಟ ಆಗ್ತಿದೆ ಅಂತ ಹೇಳಿ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಬುಕ್ ಮಾಡಿದೀವಿ ಆದ್ರೆ ನಮಗೆ ಗ್ಯಾಸ್ ಕೊಡ್ತಾ ಇಲ್ಲ, ಏಜೆನ್ಸಿ ಅವರು ಕಳ್ಳಾಟ ಮಾಡ್ತಾ ಇದ್ದಾರೆ, ಅದನ್ನ ಬೇರೆಯವರಿಗೆ ಮಾರ್ಕೊಳ್ತಾ ಇದ್ದಾರೆ ಜಾಸ್ತಿ ರೇಟ್ಗೆ. ಈ ಸಂದರ್ಭವನ್ನ ಉಪಯೋಗಿಸ್ಕೊಂಡು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ, ಏಜೆನ್ಸಿ ಮುಂದೆ ಬಂದಿದ್ದಾರೆ, ನಾವು ಬುಕ್ ಮಾಡಿದೀವಿ ಆದ್ರೂ ಸರಿಯಾದ ಸಮಯಕ್ಕೆ ನಮಗೆ ಗ್ಯಾಸ್ ಸಿಗ್ತಾ ಇಲ್ಲ, ಯಾಕೆ ಅಂತ ಹೇಳಿ ಅಲ್ಲಿ ಬಂದು ಸರತಿ ಸಾಲಲ್ಲಿ ನಿಂತ್ಕೊಂಡಿದ್ದಾರೆ, ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಏಜೆನ್ಸಿ ಅವ್ರ ಹತ್ರ ಕೇಳಿದ್ರೆ ಅವ್ರು ಇನ್ನೇನೋ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ, ಆದ್ರೆ ಇವರು ಬೇರೆಯವರಿಗೆ ಕಾಳಸಂತೆಯಲ್ಲಿ ಜಾಸ್ತಿ ರೇಟಿಗೆ ಮಾರ್ತಿದ್ದಾರೆ ಅಂತ ಹೇಳಿ ಜನ ಆರೋಪ ಮಾಡಿದ್ದಾರೆ. ಇವಾಗ ಗ್ಯಾಸ್ಗೋಸ್ಕರ ದಿನಂಪ್ರತಿ ಬೆಳಿಗ್ಗೆ 5 ಗಂಟೆಗೆಲ್ಲ ಬಂದು ಸರತಿ ಸಾಲಲ್ಲಿ ನಿಂತ್ಕೋಬೇಕು ಅಂದ್ರೆ ಆ ಇಡೀ ದಿನದ ಕೆಲಸನೇ ಹೋಗ್ಬಿಡುತ್ತೆ. ಕೆಲಸ ಕಾರ್ಯ ಬಿಟ್ಟು ಗ್ಯಾಸ್ಗೋಸ್ಕರ ನಿಲ್ಲುವಂತ ಪರಿಸ್ಥಿತಿ ಬಂದಿದೆ. ಆದ್ರೂ ಏಜೆನ್ಸಿ ಅವರು ಕಳ್ಳಾಟ ಮಾಡ್ತಿದ್ದಾರೆ ಅಂತ ಹೇಳಿ ಜನ ನಾಗಮಂಗಲದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಂಪಣ ಬೆಳಗ್ಗೆಯಿಂದ ದೇವಸ್ಥಾನ ಇನ್ನು ಎಲ್ಪಿಜಿ ಬೆಲೆ ಹೆಚ್ಚಳಕ್ಕೆ ಆಟೋ ಚಾಲಕರು ಸಿಡಿದೆದ್ದಿದ್ದಾರೆ. ಗದಗ್ನ ಬಂಕ್ಗಳಿಗೆ ನುಗ್ಗಿ ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಕ್ ಮಾಲೀಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ಕಿಡಿಕಾರ್ತಾ ಇದ್ದಾರೆ. ದರ ಏರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಟೋ ಚಾಲಕರು ಆಗ್ರಹವನ್ನ ಮಾಡಿದ್ದಾರೆ. ಇಲ್ಲದೇ ಇದ್ರೆ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಕಡೆ ಅಧಿಕಾರಿಗಳು ಹೋಗಿ ದಾಳಿ ಮಾಡಿ ಈ ರೀತಿ ಮಾಡಬೇಡಿ, ಕಷ್ಟ ಕಾಲದಲ್ಲಿ ಆಟೋ ಡ್ರೈವರ್ಗಳಿಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಹಿಂದಿನ ದರದಲ್ಲೇ ಕೊಡಿ ಅಂತ ಹೇಳಿದ್ರು ಕೂಡ ಕೆಲವು ಕಡೆ ಬಂಕ್ ಮಾಲೀಕರು ಜಾಸ್ತಿ ರೇಟಿಗೆ LPGಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ ನಮ್ಮ ಜೀವನೋಪಾಯ ಇದು, ಪ್ರತಿದಿನ ದುಡಿದ್ರೇನೆ ನಮಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ಸಾಧ್ಯ, ಜೀವನ ನಡೆಸಕ್ ಸಾಧ್ಯ. ಇವ್ರು ಏಕಾಏಕಿ ರೀತಿ ಬೆಲೆ ಏರಿಕೆ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದೊಳಗೆ ಆಟೋ ಚಾಲಕರಿಗೆ ಭಾಳ ಅಂದ್ರೆ ಭಾಳ ಸಮಸ್ಯೆ ಆಗಿತ್ತು ಸರ್. ಎಲ್ಲೋ ಒಂದು ಕಡೆ ಯುದ್ಧ ನಡೆದ್ರೆ ನಮ್ಮ ಏನು ಗದಗ ಒಳಗೆ ಯುದ್ಧ ನಡೆದೈತೆ ಅನ್ನೋರ ಗತಿಗೆ ಇವತ್ತು ಗ್ಯಾಸ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗಾಕುಂತೈತಿ. ಇವತ್ತು 60 ರೂಪಾಯಿ ಇದ್ದಂಥ ಗ್ಯಾಸ್ 2 ರೂಪಾಯಿ 3 ರೂಪಾಯಿ ಹೆಚ್ಚಿಗೆ ಆಗಿ ಒಮ್ಮಕ್ಕಳೆ 15 ರೂಪಾಯಿ ಹೆಚ್ಚಿಗೆ ಆಗೈತೆ ಸರ್. 84-95 ಪೈಸೆ ಆಗೈತಿ, ಅಂದ್ರೆ 85 ರೂಪಾಯಿ ಆಗೈತೆ ಸರ್ ಈಗ ಗ್ಯಾಸ್ ರೇಟ್. ಈಗ ಇಂಥ ಸಮಯದೊಳಗೆ ನಮಗೆ ಭಾಳ ಅಂದ್ರೆ ಭಾಳ ಕಷ್ಟ ಆಗೈತೆ ಸರ್. ಒಂದು ಕಡೆಗೆ ಬಾಡಿಗೆ ಇಲ್ಲ, ಈ ಕಡೆ ಮಕ್ಕಳದು ವಿದ್ಯಾಭ್ಯಾಸ, ಒಂದು ವಿದ್ಯಾಭ್ಯಾಸಕ್ಕೆ ಈಗ ನಾವು ಕೆಲವೊಂದು ಪ್ರೈವೇಟ್ ಸ್ಕೂಲ್ಗೆ ಹಚ್ಚಿರ್ತೀವಿ, ಆ ಎಕ್ಸಾಮ್ ಟೈಮ್ನಾಗ ಫೀ ಕಟ್ಟಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆ ಎಕ್ಸಾಮ್ ಕುಂದಿಸ್ಕೊನಲ್ಲ ಅಂತಾರೆ. ಇಲ್ಲಿ ನೋಡಿದ್ರೆ ನಾವು ದುಡ್ಡು ಕಟ್ಟಬೇಕಂದ್ರೆ ದುಡಿಮಿಲ್ಲ ಸರ್. ಆಮ್ಯಾಗ ಗೋ ಗ್ಯಾಸ್ ರೇಟ್ನವ್ರು ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಥರ ರೇಟ್ ಏರಿಸ್ತಾ ಇದ್ದಾರೆ. ಆಮ್ಯಾಗ ಆ ಗೋ ಗ್ಯಾಸ್ನವ್ರು ನೋಡಿದ್ರೆ ಎಲ್ಲ ಕಡೆ 84 ಇದ್ರೆ ಅವ್ರದ್ದು 100 ರೂಪಾಯಿ ಆಗೈತೆ ಸರ್, 5 ಪೈಸೆ ಕಮ್ಮಿ, 99.95 ಪೈಸೆ ಮಾಡ್ಯಾರ ಸರ್. ಇಂಥ ಸಂದರ್ಭದೊಳಗೆ ಒಬ್ಬೊಬ್ಬರು ಒಂದೊಂದು ಈ ರೀತಿ ನಮ್ಮ ಮ್ಯಾಗ ಬರೀ ಹಾಕ್ಕೊಂತ ಹೋದ್ರೆ ನಾವು ಎಲ್ಲಿ ಹೋಗ್ಬೇಕು? ಆಟೋ ಚಾಲಕರು ಮುಂದಿನ ದಿನಮಾನದೊಳಗೆ ಭಾಳ ಕೆಟ್ಟ ಪರಿಸ್ಥಿತಿ ಬಂದು ನಾವು ಎಲ್ಲರ ಹೊರಗಡೆ ಕೂಲಿನಲ್ಲಿ ಮಾಡಬೇಕಿಲ್ಲ, ದರೋಡೆ ಮಾಡ್ಬೇಕು, ಆ ಲೆಕ್ಕಕ್ಕೆ ಬಂದುಬಿಟ್ಟೆ ಸಾಹೇಬ್ರು. ಈಗ ಗ್ಯಾಸ್ ಭಾಳಿಂದ ಹೆಚ್ಚಿಗೆ ಆಗ್ಬಿಟ್ಟೈತೆ ಸರ್. ಈಗ ಒಂದು ಗ್ಯಾಸ್ಗೆ ಹೋದ್ರೆ ಸರ್ ಫಸ್ಟ್ ನಾವು ಒಂದು ಸತ ಹಾಕಿಸ್ಬೇಕಂದ್ರೆ 60 ರೂಪಾಯಿ ಐತೆ ಸರ್, 59 ರೂಪಾಯಿ 50 ಪೈಸೆ ಐತೆ ಸರ್. ಈಗ ಒಮ್ಮಿದ್ದೊಮ್ಮಕ್ಕಲೇ ಅವರು ಏನು 4 ರೂಪಾಯಿ ಹೆಚ್ಚಿಗೆ ಮಾಡಿ ಆಮೇಲೆ ಮತ್ತು 4 ರೂಪಾಯಿ ಹೆಚ್ಚಿಗೆ ಮಾಡಿದ್ದು ಹೆಚ್ಚಿಗೆ ಆಗುತ್ತಲ್ಲ ಸರ್. ನಮ್ಮ ಆಟೋದವ್ರಿಗೆ ಭಾಳ ಕಷ್ಟ ಆಗುತ್ತೆ ಸರ್. 4 ರೂಪಾಯಿ ಹೆಚ್ಚಿಗೆ ಆದ್ರೆ ಏನು ಅನ್ಸಂಗಿಲ್ಲ ಸರ್, ಒಮ್ಮಗಲೇ 15 ರೂಪಾಯಿ ಹೆಚ್ಚಿಗೆ ಏರಿಸ್ಬಿಟ್ರೆ ಸರ್, ಅದು ನಮಗೆ ಭಾಳ ತ್ರಾಸ ಆಗ್ಬಿಟ್ಟೆ ಸರ್. ಪ್ಯಾಸೆಂಜರ್ 20 ರೂಪಾಯಿ ಕೊಡ್ಬೇಕಂದ್ರೆ ಇದು ಮಾಡ್ತಾರೆ ಸರ್, ಮತ್ತು ಅವ್ರಿಗೆ ಹೆಚ್ಚಿಗೆ 20 ರೂಪಾಯಿ ಕೇಳ್ಬೇಕಂದ್ರೆ ಇಲ್ಲಪ್ಪ ನಾವು ಕೊಡೋದು ಎಷ್ಟಾಗತ್ತೆ ಅಂತಂದು ಹೇಳ್ತಾರೆ ಸರ್. ಮತ್ತೀಗ ನಾವು ಅವ್ರಿಗೆ ದೂರ ಇರ್ತೇವೆ ಸರ್, ಅವ್ರಿಗೆ ಬಾಡಿಗೆ ಹೆಚ್ಚಿಗೆ ಹೇಳೋಕ್ಕೂ ಬರಲ್ಲ ಸರ್. ಈಗೇನು ಹೆಚ್ಚಿಗೆ ಹೇಳ್ಬಿಟ್ರೆ ನಮ್ಗೆ ಒಳ್ಳೆ ಇದು ಮಾಡಿಬಿಡ್ತಾರೆ ಸರ್, ನೀವು ಆಟೋದವರೆಲ್ಲ ಹಿಂಗೆ ಮಾಡಿದ್ರೆ ಜಾಸ್ತಿ ರೊಕ್ಕ ಇಸ್ಕೊಂತಾರೆ ನಮ್ಮ ಕಡೆಯಿಂದ ಅಂತಂದು ಹೇಳ್ತಾರೆ ಸರ್. ಇಲ್ಲಿ ಗ್ಯಾಸ್ ರೇಟ್ ಹೆಚ್ಚಿಗೆ ಆಗಿದೆ ಯಾರಿಗೂ ಗೊತ್ತಾಗಲ್ಲ ಸರ್. ಈಗ ಸರ್ಕಾರಕ್ಕೆ ಹೇಳ್ಬೇಕಂತಂದ್ರೆ ಸರ್ಕಾರದವ್ರಿಗೆ ನಮ್ಮ ಆಟೋದವ್ರದ್ದು ಇದನ್ನೇ ಕೇಳಿಸ್ಕೊಳ್ಳಿ ಸರ್ಕಾರದವ್ರು ನಮ್ಮ ಕೂಗು ಯಾರಿಗೆ ಕೇಳಿಸ್ಕೊಳಲ್ರಿ. ಆಟೋದವ್ರ ಕೂಗು ಅಂತಂದ್ರೆ ಏನೋ ಒಂದು ನಾಯಿಗೆ ಇದಾದಂಗೆ ಆಗ್ಬಿಟ್ಟೈತೆ ಸರ್. ನಮ್ದು ಮಾರ್ಚ್ ತಿಂಗಳೊಳಗೆ ಮೊದಲ 59 ರೂಪಾಯಿ ಲೀಟ್ರ್ ಗ್ಯಾಸ್ ಇತ್ತು, ಆಮ್ಯಾಗ 64 ಆಯ್ತು, ಆಮ್ಯಾಗ 74 ಆಯ್ತು, ಆಮ್ಯಾಗ 84 ಆಯ್ತು. ಈಗ ಒಮ್ಮೆದೊಮ್ಮಕ್ಲೆ 99.9 ಪೈಸೆ ಆಗಿತ್ತು. ಹಿಂಗಾದ್ರೆ ನಮ್ಮ ಆಟೋದ್ರ ಪರಿಸ್ಥಿತಿ ಯಾರು ಕೇಳೋರು? ಯಾರೂ ಇಲ್ಲ. ಈಗ ಪ್ಯಾಸೆಂಜರ್ಗೆ 20 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾರು ಕೊಡಲ್ಲ. ಇಲ್ಲಪ್ಪ 10 ರೂಪಾಯಿ ತಗೋ 20 ರೂಪಾಯಿ ತಗೋ ಅಂತ ಅಷ್ಟೇ ಹೇಳ್ತಾರೆ, ಯಾರಿಗೂ ಬಾಡಿಗೆ ಹೇಳೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ನಮ್ಗೈತಿ. ಈಗ ನಾವು ಇಷ್ಟೆಲ್ಲ ಕ್ಯೂ ಹಚ್ಕೊಂಡು 1 ತಾಸು ಆತು ಈಗ ನಿಂತು, ಇನ್ನಾದರೂ ಬೋಣಿಗಿಲ್ಲ ನಮ್ಮ ಆಟೋದ್ದು. ಗ್ಯಾಸಿಂಗ್ ರೇಟ್ ಜಾಸ್ತಿ ಆದ್ರೆ ಮೈಲೇಜ್ ಕೊಡೋದು 16 ಮೈಲೇಜ್ ಕೊಡ್ತಾವೆ ನಮ್ಮ ಆಟೋ.
ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲೂ ಇದೇ ಪರಿಸ್ಥಿತಿ ಇದೆ. ಆಟೋ ಎಲ್ಪಿಜಿಗಾಗಿ ಪರದಾಟವನ್ನ ಪಡ್ತಾ ಇದ್ದಾರೆ. ಬರೋಬ್ಬರಿ 4ಕ್ಕೂ ಅಧಿಕ ಬಂಕ್ಗಳು ಬಂದ್ ಆಗಿವೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿವೆ ಆಟೋಗಳು. ಬೆಲೆ ಏರಿಕೆಗೆ ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. 4ಕ್ಕೂ ಅಧಿಕ ಬಂಕ್ಗಳು ಬಂದ್ ಆಗಿದೆ. ಎಲ್ ಸ್ಟಾಕ್ ಇದೆ ಎಲ್ಪಿಜಿ, ಅಲ್ಲಿ ಮಾಲೀಕರು ಅದನ್ನ ದುಬಾರಿ ಮಾಡಿದ್ದಾರೆ, ಅಂದ್ರೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ಸಹಜವಾಗಿ ಇದಕ್ಕೆ ಆಟೋ ಡ್ರೈವರ್ಸ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಆಹಾರ ಇಲಾಖೆ ವಿರುದ್ಧವೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಇದೇ ಪರಿಸ್ಥಿತಿ ಇದೆ. ಬರೋಬ್ಬರಿ 4ಕ್ಕೂ ಅಧಿಕ ಬಂಕ್ಗಳು ಬಂದಾಗಿದೆ. ಎಲ್ಪಿಜಿ ಎಲ್ ಸ್ಟಾಕ್ ಇದೆ. ಆ ಬಂಕ್ಗಳ ಮುಂದೆ ಕ್ಯೂನಲ್ಲಿ ಈಗ ಆಟೋ ಚಾಲಕರು ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಬಟ್ ಇಲ್ಲಿ ಎಲ್ಪಿಜಿ ಹಾಕ್ಸಕ್ ಬಂದ್ರೆ ಮಾಲೀಕರು ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಶಿವರಾಮ ಸುಂಡಿ, ಬಹುತೇಕ ಕಡೆ ಆಟೋ ಚಾಲಕರದ್ದು ಇದೇ ಸಮಸ್ಯೆ ಆಗಿದೆ. ಸೊ ಎಲ್ಪಿಜಿ ಕೆಲವು ಕಡೆ ನೋ ಸ್ಟಾಕ್, ಬಂಕ್ಗಳು ಕ್ಲೋಸ್ ಮಾಡಿದ್ದಾರೆ, ಇರೋ ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳ ಗಮನಕ್ಕಿದ್ದು ಬಂದಿದೆಯಾ? ತುಂಬಾ ಕಡೆ ದಾಳಿ ಮಾಡಿ ಹಳೆ ರೇಟ್ಗೆ ಮಾರಿ ಕಷ್ಟ ಆಗುತ್ತೆ ಆಟೋ ಡ್ರೈವರ್ಸ್ ಅಂತ ಹೇಳ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯಾರು ಹೇಳೋರು ಕೇಳೋರು ಇಲ್ವಾ? ಶರ್ಮಿತಾ, ಇದು ಒಂದು ರೀತಿಯಲ್ಲಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಅಂದರೆ ಕೆಲವೊಂದು ಸಂದರ್ಭದಲ್ಲಷ್ಟೇ ಆಹಾರ ಇಲಾಖೆ ಅಧಿಕಾರಿಗಳು ಕೆಲವೊಂದು ಕಡೆ ಪೆಟ್ರೋಲ್ ಬಂಕ್ ವಿಸಿಟ್ ಮಾಡಿದ್ದಾರೆ. ಡಿ ಸಿ ಅವರು ಸಹ ಖುದ್ದು ಅವರೇ ಕೆಲವೊಂದು ಬಂಕ್ಗಳಿಗೆ ವಿಸಿಟ್ ಮಾಡಿದ್ದಾರೆ ಅನ್ನೋದು ಹೊರತುಪಡಿಸಿದ್ರೆ ಉಳಿದಂತೆ ಇಲ್ಲೇನು ಮುಖ್ಯವಾಗಿ ಏನಂದರೆ ಎಲ್ ಪಿ ಜಿನಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಆಟೋ ಎಲ್ ಪಿ ಜಿ ಏನಿದೆ ಅಲ್ಲಿ ಏನು ದರ ಏರಿಕೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಯಾಕಂದ್ರೆ ಪೆಟ್ರೋಲ್ ಬಂಕ್ ಇರ್ಬೋದು, ಡೀಸೆಲ್ ಇದೇನು ಎಲ್ಲಿ ಕೇಂದ್ರ ಸರ್ಕಾರ ಏರಿಸಿದ್ರೆ ಮಾತ್ರ ಏರಿಸುವಂತಹ ಕೆಲವೊಂದು ಖಾಸಗಿ ಬಂಕ್ಗಳಲ್ಲಿ ಮಾತ್ರ ಒಂದು ದರ ಏರಿಕೆ ನಾವು ಕಾಣಬಹುದಾಗಿದೆ. ಉಳಿದಂತೆ ಏನಂದರೆ ಆಟೋ ಎಲ್ ಪಿ ಜಿ ಬೇಕಾಬಿಟ್ಟು ದರ ಏರಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇದು ಇದೆ, ಆರೋಪ ಇದೆ. ಮುಖ್ಯವಾಗಿ ಏನಂದರೆ ಇಲ್ಲಿ ಯುದ್ಧ ಆರಂಭಕ್ಕೂ ಮುಂಚೆ ಏನಂದರೆ 54 ರೂಪಾಯಿ ಪರ್ ಲೀಟ್ರ್ ಇತ್ತು. ಈಗ ಏನಂದರೆ ಇಲ್ಲಿ ಹುಬ್ಬಳ್ಳಿಯಲ್ಲಿ 102 ರೂಪಾಯಿವರೆಗೂ ಸಹ ದರ ಏರಿಕೆ ಆಗಿದೆ. ಅಂದರೆ ಕೆಲವೊಂದು ಕಡೆ 82 ರೂಪಾಯಿ, ಕೆಲವೊಂದು ಕಡೆ 94 ರೂಪಾಯಿ, ಕೆಲವೊಂದು ಕಡೆ 99 ರೂಪಾಯಿ, ಕೆಲವೊಂದು ಕಡೆ 102 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ಒಂದು ಕಡೆ ಅಂದರೆ ನಾರ್ಮಲ್ ಆಗಿ ಒಂದೇ ರೀತಿಯ ಒಂದು ದರ ಏರಿಕೆ ಮಾಡಬೇಕು, ಅದು ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿ ದರ ಏರಿಕೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಸ್ವಂತ ಒಂದು ಬ್ಲಾಕ್ನಲ್ಲಿ ಮಾರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂಥವ್ರ ಮೇಲೆ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹ ಆಟೋ ಚಾಲಕರದಾಗಿದೆ. ಮತ್ತು ಈ ನಿಟ್ಟಿನಲ್ಲಿ ಆಹಾರ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ. ಆ ಕಾರಣಕ್ಕಾಗಿಯೇ ಇವರು ಬೇಕಾಬಿಟ್ಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಇದೆ. ಮತ್ತು ಈಗಾಗಲೇ ಏನಂದರೆ 4ಕ್ಕೂ ಹೆಚ್ಚು ಬಂಕ್ಗಳು ಎಲ್ ಪಿ ಜಿ ಬಂಕ್ಗಳು ಬಂದ್ ಆಗಿದ್ದಾವೆ. ಹಾಗಾಗಿ ಇರೋ ಬಂಕ್ಗಳ ಮೇಲೇ ಒತ್ತಡ ಬಿದ್ದಿದೆ. ಆ ಒಂದು ಏನು ಅಂದರೆ ಅನಿವಾರ್ಯವಾಗಿ ಹಾಕ್ಸ್ಲೇಬೇಕಾದಂಥ ಒತ್ತಡದಲ್ಲಿ ಏನು ಎಷ್ಟು ದರ ನಿಗದಿ ಮಾಡ್ತಾ ಇದ್ದಾರೆ ಅಷ್ಟು ದರಕ್ಕೆ ಒಂದು ಆಟೋ ಚಾಲಕರು ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನೇ ಒಂದು ಬಂಡವಾಳ ಮಾಡ್ಕೊಂಡಿರ್ತಿರುವಂಥ ಏನು ಗ್ಯಾಸ್ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಬೇಕನ್ನೋ ಒಂದು ಆಗ್ರಹ ವ್ಯಕ್ತವಾಗ್ತಾ ಇದೆ. ಶರ್ಮಿತಾ.